ಇಲ್ಲಿ ಹೋಗ್ತದೆ ಬಾಯ್ ಬಾಯ್ ಬಂತು ತಡ್ರಿ ಓಪನ್ ಆದ್ರೆ ಹೆಂಗ್ ನೆಗಿತೇನೆ ನೀನು ಎಷ್ಟು ಕಾಲೆಲ್ಲ ಮೇಲೆ ಎತ್ತಿಲ್ಲ ತೋರ್ಸ ಅಜ್ಜಂಗೆ ಹೋಗ್ಬಾರ್ದು ಲಾಕ್ ಆಗಿದೆ ಇವತ್ತಿಲ್ಲ ಮಗಳಿ ಸೋಮವಾರ ಗೊತ್ತಾಗ್ಲಿಲ್ಲ ಅಯ್ಯೋ ಕ್ಲೋಸ್ ಮಗನೇ ಕ್ಲೋಸ್ ಆಮೇಲೆ ಆಟ ಆಡೋಣ ಓಕೆ ಸ್ವಿಮ್ಮಿಂಗ್ ಕ್ಲೋಸ್ ಒಂದಿತ್ತು ಕಲ್ಲು ಹೋಗ್ತಾ ಇರೋದು ನೋಡಿ ಎಲ್ಲರೂ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡೋರು ಮುಂಚೆನೆ ಅಕ್ಕ ನನಗೆ ನಿಮ್ಮ ಫ್ಯಾಮಿಲಿ ಅಂದರೆ ತುಂಬಾ ಇಷ್ಟ ನೀವು ಯಾವಾಗಲೂ ಹಿಂಗೆ ಇರಬೇಕು ಬಟ್ ಕೆಟ್ಟ ಕಣ್ಣು ಬಿದ್ದುಬಿಡುತ್ತೆ ಕೆಟ್ಟ ಕಣ್ಣು ಬಿದ್ದರೆ ಹೆದರೋಕ್ಕಾಗಲ್ಲ ನಾವೆಲ್ಲ ಅನುಭವಿಸಿದ್ವಿ ಆದಷ್ಟು ವೀಡಿಯೋ ಆಗಲಿ ಕಡಿಮೆ ಮಾಡಿ ಅಂತ ಒಳ್ಳೆ ರೀತಿಲಿ ಹೇಳೋರು ಬಟ್ ನಾವು ಒಳ್ಳೆ ಆ ಜೋಶ್ ಇತ್ತಲ್ಲ ನನಗೆ ಅದು ಗೊತ್ತೇ ಆಗ್ತಾ ಇರಲಿಲ್ಲ ಇತ್ತೀಚೆಗೆ ಹೌದು ನಿಜ ಅಂತ ಅನ್ನಿಸ್ತಾ ಇದೆ ಎಲ್ರಿಗೂ ನಮಸ್ಕಾರ ಇವಾಗ ನಾನು ಸ್ವಲ್ಪ ಪೇಟೆಗೆ ಹೊರಡ್ತಾ ಇದ್ದೆ ಸ್ವಲ್ಪ ನನಗೇನು ಕೆಲಸ ಇರಲಿಲ್ಲ ಅಂದ್ರೆ ನಮ್ಮನವ್ರು ಹೋಗ್ತಾ ಇದ್ರು ಇವತ್ತು ರಜೆ ಇತ್ತಲ್ಲ ಅಂತ ಹೇಳಿ ಅವ್ರ ಜೊತೆ ನಾನು ಕೂಡ ಹೋಗ್ತಾ ಇದ್ದೀನಿ ಎಲ್ಲ ಬೆಳಗ್ಗೆ ತಿಂಡಿ ಅಡುಗೆ ಮಾಡಿ ಎಲ್ಲ ಮಾಡಿ ಮನೆ ಕೆಲಸ ಮಾಡಿ ಮುಗಿಸೋದ್ರೊಳಗೆ ಇಷ್ಟೊತ್ತಾಗುತ್ತೆ ಆದ್ರೂ ನೋಡಿ ಇರೋದು ಪುಟ್ಟು ಮನೆ ಹೆಂಗ್ ಗಲೀಜ್ ಮಾಡ್ಕೊಂಡು ಕೂತ್ಕೊಂತಾರೆ ಎಷ್ಟು ಅಂತ ತೆಗ್ದಿರ್ಲಿ ಹಿಂಗೆ ತೆಗ್ದಿಟ್ಟು ಹಂಗೆ ಕ್ಲೀನ್ ಮಾಡಿ ಹೋಗಿರ್ತೀನಿ ಮತ್ತೆ ಆ ಪ್ರಕಾರ ಹಂಗೇನೆ ಒಂದೊಂದ್ಸರಿ ಜೋಡಿಸ್ತೀನಿ ಒಂದೊಂದ್ಸರಿ ಸಿಟ್ಟ ತಂಗೆ ಬಿಡ್ತೀನಿ ಕೊನೆಗೆ ನನ್ನ ವಿಡಿಯೋಗೆ ಇವೆಲ್ಲ ಸಿಗಾಕೊಳ್ಳುತ್ತೆ ಎಲ್ಲ ಹಂಗಂಗೆ ನೋಡಂಗಿದಲ್ಲ ಹಾಗೆ ಆಕ್ಚುಲಿ ಬ್ಲೌಸ್ ಕೂಡ ಕೇಳ್ತಾ ಇದ್ರೆ ನಾನು XXL ಅಲ್ಲಿ ಕಲರ್ಸ್ ಇದೆ ಅಂತ ಹೇಳಿದೆ ಇನ್ನು ಲಾಸ್ಟ್ ಒನ್ ಕಲರ್ ಉಳಿದಿದೆ ಇದ್ರ ಪ್ರೈಸ್ 425 ರೂಪೀಸ್ ಇತ್ತು ಲಾಸ್ಟ್ ಮಂತ್ ಇವಾಗ ಸೇಮ್ ರೇಟ್ ಇದೆ 475 ಒನ್ ಪೀಸ್ ಎಲ್ಲ ಎಕ್ಸೆಲ್ ಅಲ್ಲಿ ಇದೊಂದು ಕಲರ್ ಇದೆ ಮತ್ತೆ ಈ ತರದೊಂದು ಕಲರ್ ಇದೆ ಅಷ್ಟೇನೆ ಇನ್ನ ಸ್ವಲ್ಪ ಇದೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನೀವೇನಾದ್ರು ಆರ್ಡರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಬಹುದು ಹಂಗೆ ಒಂದ್ ಸ್ವಲ್ಪ ಶೂ ರ್ಯಾಕ್ ತಗೋರೋದಿದ್ರೆ ಒಂದು ಸಾಕಾಗ್ತಿಲ್ಲ ಸೊ ಹಾಗಾಗಿ ಇನ್ನೊಂದು ತಗೊಬಂದಿದೆ ಅದು ಚೆನ್ನಾಗಿದೆ ನಮ್ಮ ಜಾಗಕ್ಕೆ ಹೇಳಿ ಮಾಡಿಸ್ದಂಗಿದೆ ಪುಟ್ಟು ಜಾಗ ಇಷ್ಟಿಷ್ಟೇ ತಗೊಳುತ್ತೆ ಹಾಗಾಗಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಹಾಕಿರ್ತೀನಿ ಎಲ್ಲಿ ತರಿಸ್ಕೊಂಡು ಎತ್ತ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ನೋಡ್ಬೋದು ಆಕ್ಚುಲಿ ತುಂಬಾ ಜನ ಕೇಳ್ತಾ ಇದ್ರೆ ನಿಮ್ದು ಬಾಗ್ಲು ತೋರಣದಿದೆಯಲ್ಲ ಅದು ತೋರಿಸಿ ಲಿಂಕ್ ಕೊಡಿ ಅಥವಾ ನೀವೇ ತರಿಸ್ಬಿಟ್ಟು ಕೊಡಿ ಅಂತ ಹೇಳ್ಬಿಟ್ಟು ಇದನ್ನ ಹೇಳಿದ್ರ ಅಥವಾ ಇದನ್ನ ಹೇಳಿದ್ರ ಗೊತ್ತಿಲ್ಲ ನನಗೆ ಮೆನ್ಷನ್ ಮಾಡಿ ಆಯ್ತಾ ಸೊ ಇದು ಕೂಡ ಚೆನ್ನಾಗಿದೆ ಫ್ಯಾನ್ಸಿಯಾಗಿ ಚೆನ್ನಾಗಿರುತ್ತೆ ಹಿಂಗ್ ಹಾಕಿದ್ರೆ ಸಾಕು ಇಲ್ಲೊಂದು ಹುಕ್ ಬರುತ್ತಲ್ಲ ನನಗೆ ಇದು ಸಿಕ್ಬಿಟ್ಟಿದೆ ಹಾಗಾಗಿ ಅದಕ್ಕೆ ಹಾಕ್ಬಿಟ್ಟಿದ್ದೀನಿ ಇದು ತುಂಬಾನೇ ಚೆನ್ನಾಗಿದೆ ಇಂಥದ್ ನೋಡಿ ಹಂಗಂತ ಇದು ಒಂದು ತೋರಣ ತರಿಸಿದೀನಿ ಅದು ಇದು ನಾನು ಚೆನ್ನಾಗಿ ಕಾಣಿಸ್ಲಿ ಅಂತ ಇಲ್ಲ ಹಾಕಿಲ್ಲ ಲಾಸ್ಟ್ ಟೈಮ್ ಎಲ್ಲ ತಗೊಬಂದ್ ಅವಾಗ ಊರಿಗೆ ಹೋಗ್ತಾ ಇದ್ನಲ್ಲ ಬಟ್ ಅಲ್ಲಿ ಇಟ್ಟೋದ್ರ ಮೂಲೆಗೆ ಸೇರ್ಕೊಂಡ್ರೆ ನಂಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಕಣ್ಣಿಗೆ ಕಾಣಿಸ್ಲಿ ಅಂತ ಬಿಟ್ಟೆ ಬಟ್ ಇದನ್ನ ಮತ್ತೆ ಇನ್ನೂ ಅರೇಂಜ್ ಮಾಡಕ್ ಆಗಿಲ್ಲ ಹಾಗೆ ಬಿಟ್ಟಿದ್ದೀನಿ ಬೇಕು ಅಂದ್ರೆ ಬೇಕಾದ್ರೆ ತರಿಸ್ಬಿಟ್ಟು ಕೊಡ್ತೀನಿ ಇಲ್ಲಿ ಈ ಚಪ್ಪಲ್ ಸ್ಟ್ಯಾಂಡ್ ಬಿಟ್ರೆ ನಮಗೆ ಬೇರೆ ಚಪ್ಪಲ್ ಸ್ಟ್ಯಾಂಡ್ ಆಗದೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ಹಾಗಾಗಿ ಇಂಥದನ್ನ ಇಲ್ಲಿ ಒಂದು ತಗೊಂಡ್ಬಿಟ್ಟು ಬರಬೇಕು ಮತ್ತೆ ಇಲ್ಲಿ ಕೂತ್ಕೊಂಡು ಹಾಕೊಳಕ್ಕೆ ಚೆನ್ನಾಗಿದೆ ಶೂ ನಾವೇನು ಜಾಸ್ತಿ ಯೂಸ್ ಮಾಡಲ್ಲ ಇಷ್ಟೇ ಎಲ್ಲ ಇರೋದು ಸೊ ಹಾಗಾಗಿ ಹೋಗಿ ತಗೊಂಡ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀನಿ ಮಾತ್ರ ಹೇಳ್ತೀನಿ ಎಲ್ಲರೂ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡೋರು ಮುಂಚೆನೆ ಅಕ್ಕ ನನಗೆ ನಿಮ್ಮ ಫ್ಯಾಮಿಲಿ ಅಂದರೆ ತುಂಬಾ ಇಷ್ಟ ನೀವು ಯಾವಾಗಲೂ ಹಿಂಗೆ ಇರಬೇಕು ಬಟ್ ಕೆಟ್ಟ ಕಣ್ಣು ಬಿದ್ದುಬಿಡುತ್ತೆ ಕೆಟ್ಟ ಕಣ್ಣು ಬಿದ್ದರೆ ಹೆದರೋಕ್ಕಾಗಲ್ಲ ನಾವೆಲ್ಲ ಅನುಭವಿಸಿದ್ವಿ ಆದಷ್ಟು ವೀಡಿಯೋ ಆಗಲಿ ಕಡಿಮೆ ಮಾಡಿ ಅಂತ ಒಳ್ಳೆ ರೀತಿಲಿ ಹೇಳೋರು ಬಟ್ ನಾವು ಒಳ್ಳೆ ಆ ಜೋಶ್ ಇತ್ತಲ್ಲ ನನಗೆ ಅದು ಗೊತ್ತೇ ಆಗ್ತಾ ಇರಲಿಲ್ಲ ಇತ್ತೀಚೆಗೆ ಹೌದು ನಿಜ ಅಂತ ಅನ್ನಿಸ್ತಾ ಇದೆ ಹಾಗೆ ಹೋಗ್ತಿದ್ದಾಗೆ ನಮ್ಮ ವ್ಯೂವರ್ಸ್ ಕೂಡ ಸಿಕ್ಕಿದ್ರು ಅಂದ್ರೆ ಅವರೆಲ್ಲ ಹೋಗ್ತಾ ಇದ್ರಂತೆ ಸಡನ್ ಆಗಿ ನಮ್ಮ ನೋಡಿ ಅಲ್ಲೇ ನಿಲ್ಸಿ ಮಾತಾಡಿಸಿ ಪಟ್ ಅಂತ ಹೋಗಿ ನಮಗೆ ಪಾಪ ಅದೇನೇನೋ ತಂದು ಕೊಟ್ರು ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ಫಾಲೋವರ್ಸ್ ಜೊತೆ ಊಟಕ್ಕೆ ಹೋಗ್ತಾ ಇರೋದು ನಾವು ಬಂದಿರೋದು ಈಗ ಮಲ್ಲೇಶ್ವರಂ ಬಂದಿದೀವಿ ನಾನು ಬರೀ ಕೇಳಿದ್ದೆ ಇಲ್ಲಿ ಬಂದಿರ್ಲಿಲ್ಲ ನಮ್ಮ ಫಾಲೋವರ್ಸ್ ಸಿಕ್ಕಿದ್ರು ಎಷ್ಟು ಖುಷಿಲಿ ಮಾತಾಡಿಸ್ತಿದ್ರೆ ಗೊತ್ತಾ ಹಸ್ಬೆಂಡ್ ಅಂಡ್ ವೈಫು ಮತ್ತೆ ಮಕ್ಕಳು ಇಲ್ಲಿ ಯಾವ್ದು ಹೋಟೆಲ್ ಚೆನ್ನಾಗಿದೆ ಅಂತ ಕೇಳಿದ್ರು ಬನ್ನಿ ಹೋಗೋಣ ಅಂತ ಹೇಳಿದ್ರು ಸೊ ಹಾಗಾಗಿ ಅವರೇ ಕರ್ಕೊಂಡು ಹೋಗ್ತಾ ಇದಾರೆ ಯಾವ್ದು ರಾಜಣ್ಣ ಹೋಟೆಲ್ ಅಂತ ನೋಡ್ಕೊಂಡ್ಬಿಟ್ಟು ಬರೋಣ ಫುಡ್ ಎಲ್ಲ ಹೇಗಿದೆ ಅಂತ ಹೇಳಿ ನಾನ್ ವೆಜ್ ಹೋಟೆಲ್ ಇನ್ನೊಂದು ಹೋಟೆಲ್ ಚೆನ್ನಾಗಿದೆ ಅಂತ ಹೇಳಿದ್ರು ಬಟ್ ಅಲ್ಲಿ ಕಾರೆಲ್ಲ ನಿಲ್ಸಕ್ಕೆ ಕಷ್ಟ ಅಂತ ಹೇಳಿದಕ್ಕೆ ರಾಜಣ್ಣ ಹೋಟೆಲ್ ಹತ್ರ ಏನೋ ಪಾರ್ಕಿಂಗ್ ಎಲ್ಲ ಮಾಡೋಕೆ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗಾಗಿ ಅಲ್ಲಿ ಹೋಗ್ತಾ ಇದೀವಿ ರಾಜಣ್ಣ ಹೋಟ್ಲ್ ಅವರು ಏನಾದ್ರು ವಿಡಿಯೋ ನೋಡಿದ್ರೆ ಎಲ್ಲ ಮಾಡಿದ್ರೆ ಪಾಪ ಅವ್ರಿಗೆ ಕ್ರೆಡಿಟ್ ಕೊಡಿ ಅವರೇ ಕರ್ಕ ಬಂದಿದ್ದು ಆದ್ರೆ ಮಲ್ಲೇಶ್ವರಂ ಅಲ್ಲಿ ನೆನ್ನೆ ಬಂದು ಪರೋಟ ತಿನ್ಕೊ ಹೋಗಿದ್ವಲ್ಲ ಇದೇ ಜಾಗ ಸಖತ್ತಾಗಿದೆ ಏನ್ ಮರಗಳು ಎಲ್ಲ ಏನ್ ಚೆನ್ನಾಗಿಟ್ಟವ್ರೆ ಜಾಗ ಪರಿಸರ ಈ ಜಾಗದಲ್ಲಿ ಎಲ್ಲಿ ಹೋದ್ರು ಅಷ್ಟೇ ಮರಗಳನ್ನ ಮಾತ್ರ ಕಡಿಯಾಕೆ ಬಿಟ್ಟಿಲ್ಲ ರಾಜಣ್ಣ ಮಿಲಿಟರಿ ಹೋಟೆಲ್ ಕಾಲ್ ಸೂಪು ಎಲ್ಲ ಮಟನ್ ಹೋಟ್ಲಿಗೆ ಕರ್ಕೊಂಡ್ ಬಂದವ್ರೆ ಲಾಸ್ಟ್ ಟೈಮು ಗೌಡ್ರ ಹೋಟ್ಲು ಅಂತ ಮಾಡಿದ್ವಿ ನಮ್ಮ ಬಾಬು ಜೊತೆ ಬಂದಿದ್ದು ಯಕ್ಷಿತ್ ಜೊತೆ ಅದೇ ತರ ಇವ್ರು ನೋಡಿ ಕನ್ನಡ ಸಿನಿಮಾಗಳಿಗೆಲ್ಲ ಸಪೋರ್ಟ್ ಮಾಡೋದು ಊರಪ್ಪ ಅಂತ ಒಂದು ಪೋಸ್ಟರ್ ಹಾಕೊಂಡ್ಬಿಟ್ಟವ್ರೆ ರೀಸೆಂಟ್ ಆಗಿ ರಿಲೀಸ್ ಆಯ್ತು ಮಟನ್ ಕಾಲ್ ಸೂಪು ಟೇಸ್ಟ್ ನೋಡಿ ಏನು ಸೂಪರ್ ಇದೆ ನಾವು ಸ್ವಲ್ಪ ಇಲ್ಲಿಗೆ ಬಂದಿದ್ದು ಲೇಟ್ ಆಗಿತ್ತು ಹೋಟೆಲಿಗೆ ಬಂದಿದ್ದು ಲೇಟ್ ಆಗಿತ್ತು ಹಾಗಾಗಿ ಎಲ್ಲ ಐಟಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು ಆದರೂ ಕೂಡ ಎಲ್ಲ ರುಚಿಯಾಗಿತ್ತು ಸೂಪ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ನಾವು ಮನೇಲಿ ಮಾಡ್ಕೊಂಡು ಯಾವ ಥರ ಕುಡಿತೀವಿ ಅದೇ ಥರ ಇತ್ತು ಆದರೆ ಕಾಲು ಸಿಗಲಿಲ್ಲ ಬಟ್ ಕಾಲು ಅದೆಲ್ಲ ನಾನು ಅಷ್ಟಿಷ್ಟನೂ ಕೊಡೋದಿಲ್ಲ ನಾವು ಮಾತಾಡ್ತಾ ಇದ್ದು ನನ್ನ ಮಗಳು ಚಿಕನ್ ಬಿರಿಯಾನಿ ಹೇಳಿದ್ಲು ಅದು ನಮಗೆ ಕೇಳಿಸ್ಲಿಲ್ಲ ಹಾಗಾಗಿ ಅವಳು ಕೋಪ ಮಾಡ್ಕೊಂಡಿದ್ದಾಳೆ ಅದು ನಮಗೆ ಗೊತ್ತಾಗಿಲ್ಲ ಬಟ್ ಮಟನ್ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ನನ್ನ ಮಗಳು ಮಟನ್ ಐಟಮ್ಸ್ ಜಾಸ್ತಿ ಏನೂ ತಿನ್ನಲ್ಲ ಚಿಕನ್ ಐಟಮ್ಸೂ ಅಷ್ಟೇ ಅವಳು ಕಬಾಬ್ ಅಂತದ್ದು ಬಿಟ್ಟರೆ ಪೀಸಸ್ ಎಲ್ಲ ತಿನ್ನಲ್ಲ
ಬಟ್ ಚಿಕನ್ ಅಷ್ಟು ಹೆಲ್ತಿ ಒಳ್ಳೇದಲ್ಲ, ಬಟ್ ನಮಗೆ ಅಭ್ಯಾಸ ಆಗಿದೆಯಲ್ಲ, ಹಾಗಾಗಿ ಸ್ವಲ್ಪ ನಾನ್ ವೆಜ್ನ ಇಷ್ಟಪಟ್ಟು ಯಥೇಚ್ಛವಾಗಿ ತಿಂತೀವಿ ಅಂತಲೇ ಹೇಳ್ಬೋದು. ಹಾಗೆ ಮನೆಗೆ ಬಂದಮೇಲೆ ಇದೆಲ್ಲ ಓಪನ್ ಮಾಡ್ತಾ ಇಲ್ಲ ನನ್ನ ಮಗಳ. ಇದು ಯಾವಾಗ ಓಪನ್ ಮಾಡೋದು, ಓಪನ್ ಮಾಡಲ ಅಂತ ಕೇಳ್ತಾ ಇತ್ತು. ಎಲ್ಲ ಸ್ವೀಟ್ಸ್ ಇತ್ತು, ಸ್ವಲ್ಪ ಡ್ರೈ ಫ್ರೂಟ್ಸ್ ಅದು ಇದು. ಸ್ವೀಟ್ ತುಂಬಾ ಚೆನ್ನಾಗಿತ್ತು. ನಾನು ಅಷ್ಟು ಇಷ್ಟಪಡಲ್ಲ, ಇದರಲ್ಲಿ ಕೆಲವೊಂದು ಐಟಮ್ಸ್ ಇಷ್ಟ ಆಯಿತು ನನಗೆ. ಓಕೆ, ನೆಕ್ಸ್ಟ್ ಟೈಮ್ ಮತ್ತೆ ಸಿಗೋಣ. ನೀವು ನಮ್ಮ ಸೈಡ್ ಬಂದಾಗ ನಮ್ಮ ಮನೆಗೆ ಬರಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ಕೇಳ್ತಿದ್ರಿ ಮಗ ಎಲ್ಲಿ ಅಂತ ಹೇಳ್ಬಿಟ್ಟು. ಒಂದು ವಾರ ಆಗಿತ್ತು ಅವ್ನು ಊರಲ್ಲಿದ್ದ, ಇವತ್ತು ಬಂದಿದ್ದಾನೆ. ನೋಡಿ ಅವ್ನು ಆ ತಾರಗಳೆಲ್ಲ ತೆಗೆಸ್ಕೊಂಡು ಇಷ್ಟು ಚೆನ್ನಾಗಿ ನೀಟಾಗಿ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿ. ಇದು ಏನ್ ಮಾತಾಯಿದೆ ಮಗು. ಇನ್ನು ಪಪ್ಪ ಅವರು ಕೂಡ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ರು. ಸ್ವಲ್ಪ ಲೇಟಾಗಿ 4 ಗಂಟೆ ಆಯ್ತು. ಮಧ್ಯಾಹ್ನಕ್ಕೆ ಅಂತ ಊಟ ರೆಡಿ ಮಾಡಿದ್ನಲ್ಲ, ಅದನ್ನೇ ಸಂಜೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ರಾತ್ರಿ ನಮ್ಮ ಡ್ಯಾಡಿ ಊಟ ಮಾಡಲ್ಲ, ಹಾಗಾಗಿ ಪೋರ್ಕ್ ಮಾಡಿದ್ದೆ, ಸಕ್ಕದಾಗಿ ಬಂದಿತ್ತು. ನಮ್ಮ ಪಪ್ಪನೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನೇನಾದ್ರು ಮಾಡಿದ್ ಇಷ್ಟಪಟ್ಬಿಟ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬಂದಿದ ತಕ್ಷಣ ಊಟ ಮಾಡ್ಕೊಂಡು ರೆಡಿ ಆಗಾಯ್ತು. ಮಳೆ ವೆದರ್ ಇದ್ರೆ ಆದ್ರೂ ಕೇಳ್ತಾ ಇಲ್ಲ. ನೆಗಿತನೀಗ ಇಲ್ಲ 8 ಅಲ್ಲ, ಅಲ್ಲಿ ಹೋಗಕ್ಕೆ ಇನ್ನೊಂದು ಅಜ್ಜ. ಅಲ್ಲಿ ಬೇಡ ಕಣೋ, ಇಲ್ಲಿ ಹೋಗ್ತದೆ. ಬಾಯ್ ಬಂತು. ಇಲ್ಲ ಆಯ್ತು ಆತ ತಡ್ರಿ, ಈಗ ಓಪನ್ ಆದ್ರೆ ಹೆಂಗ್ ನೆಗಿತೇನೆ. ನೀನು ಎಷ್ಟು ಹತ್ರ ನಿಂತ್ಕೊಂಡ್ರೆ ಅವ್ನು ಹಿಡಿಯಕ್ಕೆ ಕಷ್ಟ ಸ್ವಲ್ಪ. ಓಡ್ದೈತ ನಾವು. ಅವ್ನು ಯೋಚನೆ ಮಾಡ್ತಿದ್ದೆ ಏನ್ ಮಾಡೋದು ಅಂತ. ಕಾಲೆಲ್ಲ ಮೇಲೆ ಎತ್ತಿಲ್ಲ, ತೋರ್ಸ ಅಜ್ಜಂಗೆ. ಹೋಗ್ಬಾರ್ದು, ಲಾಕ್ ಆಗಿದೆ ಇವತ್ತಿಲ್ಲ. ಮಗಳಿಗೆ ಸೋಮವಾರ ಗೊತ್ತಾಗ್ಲಿಲ್ಲ. ಇವತ್ತು ಮಂಡೇ ಇರಲ್ಲ ಆಕ್ಚುಲಿ. ಮಗಳಿಗೂ ಮರ್ತ್ಕೊಂಡ್ಬಿಟ್ಲು, ನಾವು ಮರ್ತ್ಕೊಂಡ್ಬಿಟ್ಟು. ಪಾಪ ಈಗ ನನ್ನ ಮಗ. ಅಯ್ಯೋ ಕ್ಲೋಸ್ ಮಗನೇ, ಕ್ಲೋಸ್ ಕ್ಲೋಸ್. ಆಮೇಲೆ ಆಟ ಆಡೋಣ. ಓಕೆ, ಸ್ವಿಮ್ಮಿಂಗ್ ಕ್ಲೋಸ್ ಒಂದಿದ್ಕೆ ಅಲ್ಲಿ ಹೋಗ್ತಾ ಇರೋದು ನೋಡಿ ಅವ್ನು. ಮಗಳು ಈಚೆ ಬಿಡ್ಬೇಡ, ಇಲ್ಲಿ ನಾವು ಕಲರಿಗೆ ಹೋಗ್ತೀವಿ. ಬಾಯ್. ಅಮ್ಮನಲ್ಲಿ ಕೂರಿಸ್ಬಿಟ್ಟು ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ. ನಮ್ಮ ಪಪ್ಪಂಗೆ ಸ್ವಲ್ಪ ಮಂಡಿ ನೋವಿತ್ತು ಅಂತ 3 months ಇಂದ ಹೇಳ್ತಾ ಇದ್ರು. ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೆ ಸ್ವಲ್ಪ ಪಪ್ಪಂಗೆ ಮಂಡಿ ನೋವಿದೆ, ಹಾಗಾಗಿ ನಾನು ಏನೇನೋ ಮನೇಲೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಕಡಿಮೆ ಆಗಿರಲಿಲ್ಲ. ಪಪ್ಪನ ಒಂದು ತಿಂಗಳಿಂದ ಕರೆದು ಸಾಕಾಯ್ತು. ಇವತ್ತು ಬಂದಿದ್ದಾರೆ, ಸೊ ಹಾಗಾಗಿ ಬಂದಿದೀವಿ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಹೇಳಿ. ಹಾಗೆ ಸ್ಕ್ಯಾನ್ ಎಲ್ಲ ಮಾಡ್ತಾ ಇದ್ದಾರೆ. ನೀರು ತುಂಬಿಕೊಂಡಿದೆ ಅಂತ ಹೇಳಿದ್ರು, ಬಟ್ ನಮಗೆ ಗೊತ್ತಿರಲಿಲ್ಲ ನೀರು ತುಂಬಿಕೊಂಡಿದೆ ಅಂತ ಹೇಳಿ. ಅಂದ್ರೆ ಪಪ್ಪ ಎಲ್ಲೂ ಎಡವು ಇರಲಿಲ್ಲ, ಮತ್ತೆ ಜಾರಿರ್ಲಿಲ್ಲ, ಬಿದ್ದಿರ್ಲಿಲ್ಲ, ಏನಿಲ್ಲ. ಸ್ವಲ್ಪ ಈಗ 3 ತಿಂಗಳಿಂದ ಮಂಡಿ ನೋವು ಕಾಣಿಸ್ಕೊಂಡಿತ್ತು. ಅದಿನ್ನು 1 ವಾರ ಹೋಗುತ್ತೆ, 20 ದಿನ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನದು. ಅಂದ್ರೆ ತುಂಬಾ ನೆಗ್ಲೆಕ್ಟ್ ಮಾಡಲಿಲ್ಲ. ಎಲ್ಲ ಕಡೆ ಪಾಪ ಹಾಸನಲ್ಲಿ ತೋರಿಸ್ತಾ ಇದ್ರು. ಅಂದ್ರೆ ಅವರು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು, ಬಟ್ ಇಷ್ಟಕ್ಕೆಲ್ಲ ಆಪರೇಷನ್ ಮಾಡ್ತಾರಂತ ಹೇಳಿ ನಾವೇ ಸುಮ್ಮನಾಗಿದ್ದು. ಬಟ್ ಇಲ್ಲಿ ನೀರು ತುಂಬಿಕೊಂಡಿದೆ, ನೀರು ತೆಗಿಬೇಕು. ಮತ್ತೆ ಅಲ್ಲಿ ಮಂಡಿ ಮಧ್ಯ ಒಂದು ಲೇಯರ್ ಇರುತ್ತೆ, ಆ ಲೇಯರ್ ಸ್ವಲ್ಪ ಸೌದಂಗ ಆಗಿದೆ, ಹಾಗಾಗಿ ಸ್ವಲ್ಪ ನೀರು ತುಂಬಿಕೊಂಡಿದೆ. ನೀರು ತೆಗೆದ್ಮೇಲೆ ಅದರ ಟ್ರೀಟ್ಮೆಂಟ್ಗೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಈಗಲೇ ಸ್ಟಾರ್ಟ್ ಮಾಡೋಣ ಅಂದ್ರು. ಸೊ ಅಷ್ಟೊಳಗೆ ಊಟ ಮಾಡ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಊಟ ಮುಗಿಸ್ಕೊಂಡ್ಬಿಟ್ಟು ಬಂದು. ಚೆನ್ನಾಗಿತ್ತು ಊಟ. ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಏನಿಲ್ಲ, ಇದು 20 to 30 minutes ಆಗುತ್ತೆ. ಆಮೇಲೆ ಒಂದು 1/2 hour ರೆಸ್ಟ್ ತಗೊಬೇಕಾಗುತ್ತೆ. ಯಾವ ತರ ಮಾಡೋದು ಏನು ಎತ್ತ ಅಂತ ಒಂದು ನಮಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಡಿ ನೀರು ಎಷ್ಟು ತುಂಬಿಕೊಂಡಿದೆ ಅಂತ ಹೇಳ್ಬಿಟ್ಟು. ಒಂದು 40 ml ಇತ್ತು, ಸ್ವಲ್ಪ ಜಾಸ್ತಿ ಇದೆಯಲ್ಲ, ಸೊ ಹಾಗಾಗಿ ನೋವು ಕಾಣಿಸ್ಕೊಂಡಿದೆ. ಇದು ಕಡಿಮೆ ಆದಂಗೆ ಸ್ವಲ್ಪ ಮಂಡಿ ನೋವು ಕಡಿಮೆ ಆಗುತ್ತೆ. 3 months ಬೇಕು ಅಂತ ಮುಂಚೆನೆ ಹೇಳಿದ್ದಾರೆ. ಈಗ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಬಿಟ್ಟು ಬಂದ್ರು. ನಾನು ಸ್ವಲ್ಪ ಫಾಸ್ಟ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಪಾಪಂಗೆ 3 months ಇಂದ ಮಂಡಿ ನೋವಿತ್ತು, ಬಟ್ ಇವಾಗ 3 months ಟೈಮ್ ತಗೊಂಡಿದ್ದಾರೆ, ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಪಾಪಗೆ ಏನಾದ್ರೂ ಕಡಿಮೆ ಆದ್ರೆ ನಾನು ಇದನ್ನ ರೆಫರ್ ಮಾಡ್ತೀನಿ. ಓಕೆ, ಮಂಡಿ ಮುಂಚೆ ಹಿಂಗಿಲ್ಲ, ಫಾಸ್ಟ್ ಆಗಿ ಓಡಾಡ್ಬೋದು. ಪಾಪಂಗೆ ಮಂಡಿ ಮಡ್ಸಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಇವಾಗ ನೀರ್ ತೆಗೆದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಇನ್ನ ನನ್ನ ಮಗನಿಗೆ ಸೈಕಲ್ ಅಂತ ಇರ್ತಾನೆ, ಮಕ್ಳಿಗೆ ಸೈಕಲ್ ತೆಗಿಯೋಣ ಅಂತ ಹೇಳ್ಬಿಟ್ಟು ಇವತ್ತು ನೋಡ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ದೀವಿ. ನಮ್ಮ ಡ್ಯಾಡಿಗೆ ನೋಡಿ ಕಾಲು ಇವಾಗಷ್ಟೇ ಮಾಡಿಸ್ಕೊಬಂದು ಅದೇನೋ ಟ್ರೀಟ್ಮೆಂಟ್ ತಗೊಂಡು ಕ್ರಿಕೆಟ್ ಆಡ್ತಾ ಕೂತಿದ್ದಾರೆ. ಯಾರ ಜೊತೆ? ಕಾಲು ಹುಷಾರ ಡ್ಯಾಡಿ. ನೋಡಿ ಈಗಷ್ಟೇ ನಮ್ಮ ಪಪ್ಪಂಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿ 1 ಗಂಟೆ ಆಗಿರ್ಬೋದು. ಈಗ ಹೆಂಗೆ ಆಡ್ತಾ ಇದ್ದಾರೆ ನೋಡಿ ಆ ಮಕ್ಳ ಜೊತೆ ಸೇರ್ಕೊಂಡು. ಪಾಪ ನಾವು ಚಿಕ್ಕದ್ರಲ್ಲಿದ್ದಾಗ ನಮ್ಮ ಜೊತೆ ಇದೇ ತರ ಆಡೋರು, ಬ್ಯಾಟು ಬಾಲ್ ತಂದು ಇಟ್ಕೊಬಿಡೋರು. ಹಾಗೆ ಗುಂಡ್ಕಾಯಿ ಲಿವರ್ ಫ್ರೈ ಮಾಡಿದ್ದೆ. ನಮ್ಮ ಪಪ್ಪ ಟೇಸ್ಟ್ ನೋಡ್ತಾ ಇದ್ದಾರೆ. ಹಾಗೆ ಪಪ್ಪ ನಾನು ನಾಳೆಯಿಂದ ಮೆಡಿಸಿನ್ಸ್ ಸ್ಟಾರ್ಟ್ ಮಾಡ್ತೀನಿ ಅಂತಿದ್ರು. ಅಂದ್ರೆ ಮೆಡಿಸಿನ್ಸ್ ತಗೊಂಡ್ರೆ ಡ್ರಿಂಕ್ಸ್ ಮಾಡಂಗಿಲ್ಲಲ್ಲ, ಹಾಗಾಗಿ ಅದಕ್ಕೆ ಬೇಡ ಈಗಷ್ಟೇ 30-35 ಸಾವಿರ ಕಟ್ಬಿಟ್ಟು ಬಂದಿದ್ದೀರಾ. ಒಂದು 15 days ಆದ್ಮೇಲೆ ಸ್ವಲ್ಪ ಲೈಟ್ ಆಗಿ ತಗೊಳ್ಳಿ. ಆ ನಂತರ ನೋಡಿ ಒಂದು 3 months ಅವಾಯ್ಡ್ ಮಾಡಿ, ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿದಕ್ಕೆ ಪಪ್ಪ ಸುಮ್ಮನಾದ್ರು. ಅಂದ್ರೆ ನನಗೆ ಏನೋ ಒಂಥರ ಹಿಂಸೆ ಆಗ್ತದೆ. ನಮ್ಮ ಡ್ಯಾಡಿ ಬರ್ತಾರೆ ಅಂದ್ರೆ ಸಾಕು, ನಮ್ಮ ಮನೆ ಡ್ರಿಂಕ್ಸ್ ರೆಡಿ ಮಾಡ್ಬಿಡ್ತಾರೆ. ನಾನು ನಾನ್ ವೆಜ್ಜಿಗೆ ರೆಡಿ ಆಗ್ಬಿಡ್ತೀನಿ. ಅಂದ್ರೆ ಇವತ್ತು ಇದು ಮಾಡೋಣ, ನಾಳೆ ಹಿಂಗ್ ಮಾಡೋಣ. ಎಲ್ಲ ಬಾಲ್ಕನಿಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತ. ಅವ್ನು ಮಾತಾಡೋದು ಕೇಳಕ್ಕೆ ಚಂದ. ಯಾವ್ದು ಮಗನ ತೋರ್ಸು
ವಿಡಿಯೋಗೆ ಯಾರ್ದದು ಸೈಕಲ್ ಕಲರಿಗೆ ಹೋಗ್ತೀಯ ನೀನು ಯಾವ್ದ್ರಲ್ಲಿ ಸೈಕಲಲ್ಲಿ ಈಗ ನೈಟ್ ಆಗಿದೆ ಬಟ್ ನಾಳೆ ಪಪ್ಪ ಹೊರಡ್ತಾ ಇದ್ದಾರೆ ತೋಟಕ್ಕೆ ಒಂದು ಕೂತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಚೇರ್ ತಗೊಬಿಡ್ಬೇಕಾಗಿತ್ತು ಹಾಗಾಗಿ ಡೆಕಾಥ್ಲಾನಿಗೆ ಹೋಗ್ತಾ ಇದೀವಿ. ಹೇಳು ಮಗನ 1 2 3 ಗಾನ ಗ ಮೆಲ್ಲ 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 ಮಗನ ಓಡು 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 ಅಯ್ಯೋ 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 ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಿಲ್ಲ. ಅಜ್ಜಿ ಇಲ್ಲೋ? ಓ ಶಿಟ್ ಅಜ್ಜಿನ ಬಿಟ್ಟು ಬಂದಿಲ್ಲ. ನಿನ್ ಸೈಕಲ್ ಅದಿರ್ಲಿ ನೀನ್ ನೋಡು ಕೂರ್ಸಿ ಕೂರ್ಸಿ ಒಂದ್ಸರಿ ಅದ್ರ ಮೇಲೆ ಒಂದು ದೊಡ್ಡ ಸೈಕಲ್ ಕಳ್ಸಿದಾರ ಅಂತ ಕ್ಲಾಪ್ಸ್ ಹಾಕಿ ಮಗ್ಲಿ. ಹ್ಯಾಪಿನ ಮಗಳು ಖುಷಿ. ನಾವು ಕೂಡ ಹೊರಗಡೆ ಒಳ್ಳೆ ಹೊಟ್ಟಿದ್ದು. ಇದು ಗ್ರೇ ಕಲರ್ ತುಂಬಾ ಚೆನ್ನಾಗಿದೆ ಕಲರ್. ನನ್ನ ಮಗಳಿಗೆ ದೊಡ್ಡದಾಯ್ತು ಬಟ್ ಆ ಕಲರಲ್ಲಿ ಅವ್ಳ ಸೈಜಿಗೆ ಇರಲಿಲ್ಲ ಹಾಗಾಗಿ ಇವಾಗ ಡೆಕಾಥ್ಲಾನಿಗೆ ಹೊಂಟಿದ್ದು. ಇನ್ನು ಅದಕ್ಕೆ ಹೋಗಿದ ತಕ್ಷಣ ಫೋನ್ ಬಂದುಬಿಟ್ಟು ಸೈಕಲ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನನ್ನ ಮಗ 3 ದಿನದಿಂದ ಸೈಕಲ್ ಬೇಕು ಅಂತಿದ್ದ. ಸೊ ಹಾಗಾಗಿ 2 ಮಕ್ಕಳಿಗೂ ಸೈಕಲ್ ತರಿಸಿಬಿಟ್ಟು ಎಲ್ಲಿ ತರಿಸಿದ್ದು ಏನು ಅಂತ ಹೇಳ್ಬಿಟ್ಟು ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ನನ್ನ ಮಗ ಬರ್ತಾನೆ ಏನೋ ಗೊತ್ತಿಲ್ಲ, ನನ್ನ ಮಗಳು ಸೈಕಲ್ ನೋಡ್ಬಿಟ್ಟು ನನಗೆ ಬರಲ್ಲ ಡೆಕಾಥ್ಲಾನಿಗೆ ಅಂತ ಹೇಳ್ತಿದ್ದಾರೆ. ಎಲ್ಲಿ ಇಳ್ಕೊಂಡ್ಬಿಟ್ರೆ ಮಕ್ಕಳು ಲಿಫ್ಟಿಂದ 2 ಸೈಕಲ್ ಇಳಿಸೋದ್ರೊಳಗೆ 1 ಸೈಕಲ್ ಇಳ್ಕೊಂಡು ನಾನು ನನ್ನ ಮಗಳು, ನಮ್ಮ ಅಪ್ಪನು ಮತ್ತೆ ನನ್ನ ಮಗನು ಇನ್ನೊಂದು ಸೈಕಲ್ ಇಳಿಸೋದ್ರೊಳಗೆ ಕ್ಲೋಸ್ ಆಗ್ಬಿಡ್ತು. ಎಲ್ಲೋಗಿ ಇಳ್ಕೊಂಡಿದ್ದಾರೆ ಗೊತ್ತಿಲ್ಲ. ಓ ಇಲ್ಲಿ ಮಗಳು ಡ್ಯಾಡಿ, ಓ ಡ್ಯಾಡಿ, ನಮ್ಮ ನನ್ನ ಮಗನಿಗೆ ವೆಹಿಕಲ್ಸ್ ಅಂದ್ರೆ ಅದೇನೋ ಗಂಡು ಮಕ್ಳಿಗೆ ಹಾಗೆ ಅನ್ಸುತ್ತೆ. ಒಂದು ಏಜಿಗೆ ಬಂದ್ಮೇಲೆ ನನ್ನ ಮಗನಿಗೆ ಈಗ ಪುಟ್ಟು ಕಾರು ಜೀಪು ಏನು ನೋಡಿದ್ರು ಖುಷಿ ಆಗುತ್ತೆ. ಅಯ್ಯೋ ಅಯ್ಯೋ ಎಷ್ಟರಿ ತಗೊಳ್ತಾರೆ ಸೈಕಲ್. ಈಗ ತಾನೆ ಮನೇಲಿ ಇಟ್ಟು ಬಂದ್ಬಿಟ್ಟು ಸೈಕಲ್ ನೋಡ ನಾಚಿಕೆ ಏನಕ್ಕೆ ದಾದಾ ನಡೀಲಿ ನಮ್ಮ ತಗೊಟ್ಬಿಡ್ಲಿಲ್ಲ ಇಷ್ಟು ಬೇಗ ನಾನು ಕೇಳಿದ್ದೇನೆ ಅಂತ ಹೋಗೋವರೆಗೂ ಇಟ್ಕೊಂಡಿರ್ತಾನೆ ಅಷ್ಟೇ. ಹಾಗೆ ಪಪ್ಪ ಚೇರ್ ಎಲ್ಲ ನೋಡ್ತಾ ಇದ್ದಾರೆ ತೋಟಕ್ಕೆ ಯಾವುದು ಕಂಫರ್ಟಬಲ್ ಅಂತ ಹೇಳ್ಬಿಟ್ಟು. ನಮ್ಮ ಪಪ್ಪಂದು ಸ್ವಲ್ಪ ಸ್ಪೀಡು ವೇಗ ನಂಗೆ ಗೊತ್ತಲ್ಲ, ಹಾಗಾಗಿ ಸ್ಮಾಲ್ ಚೇರ್ ಬೇಡ, ಅದ್ರಲ್ಲಿ ನಿಧಾನ ಕೂತ್ಕೊಂಡು ಎದ್ದೇಳ್ಬೇಕು. ಪಪ್ಪ ಸ್ವಲ್ಪ ಗಾಬರಿ ಆಗೋದು ಜಾಸ್ತಿ, ಹಾಗಾಗಿ ಬಿದ್ದೇ ಬಿಡ್ತಾರೆ ಅಂದ್ಬಿಟ್ಟು ಬೇಡ ಅಂತ ಹೇಳಿದೆ. ಪಕ್ಕದಲ್ಲಿರೋದು ಬೇರೆ ನೋಡಿ ಅಂತ ಹೇಳ್ತಾ ಇದ್ದೀನಿ, ನೋಡ್ತಾ ಇದ್ದಾರೆ. ಅದು ಹಂಗಾದ್ರೆ ಸುಸ್ತಾಗುತ್ತೆ ಡ್ಯಾಡಿ, ಫ್ರೀಯಾಗಿ ಕೂರಕ್ಕಾಗಲ್ಲ. ಇಲ್ಲೋದ ನನ್ನ ಮಗ ಇಲ್ಲೋದ, ಇಲ್ಲಿದೇನೋ ನಾನು ಎಲ್ಲೋಗ್ಬಿತ್ತಪ್ಪ ನನ್ನ ಮಗ ಅನ್ಕೊಂಡ್ಬಿಟ್ಟೆ. ಬಾಟಲ್ ಇಟ್ಕೋಬೋದು, ವಾಟರ್ ಬಾಟ್ಲ ಡ್ರಿಂಕ್ಸ್ ಬಾಟ್ಲ ಅಷ್ಟೇ ಮುಗೀತು. ಹಂಗೆ ತುಂಬ ಜನ ನಿಮ್ಮನ್ನು ಹಂಗೆ ಅಂತಾರೆ ಡ್ಯಾಡಿ, ಮಿಲ್ಟ್ರಿ ಮ್ಯಾನ್ ಅಂತ. ಲಾಸ್ಟಿಗೆ ಇದು ಸೆಲೆಕ್ಟ್ ಮಾಡ್ತೀವಿ. ಇದರಲ್ಲೂ ಪ್ರೈಸಿಂಗ್ ಸ್ವಲ್ಪ ಜಾಸ್ತಿ ಒಂದಿತ್ತು, ಇನ್ನು ಸ್ವಲ್ಪ ಕಡಿಮೆದೊಂದಿತ್ತು. ಇದು ತೊಗೊಂಡು ಯಾಕಂದರೆ ತೋಟದ ಯೂಸ್ ಇದಲ್ವ ಮತ್ತು ಹಾಳಾಗ್ತಾ ಇರುತ್ತೆ, ಹಾಗಾಗಿ ಇರಲಿ ಅಂತ. ಮತ್ತು ಪುಟ್ಟದಿತ್ತು ಬಟ್ ಅದೆಲ್ಲ ಕರೆಕ್ಟಾಗಿ ನೋಡಿ ಕೂತ್ಕೊಬೇಕು. ಒಂಚೂರು ಆಚೆ ಈಚೆ ಕೂತ್ಕೊಂಡು ಬಿದ್ದೋಗ್ಬಿಡ್ತೀವಿ. ಅಮ್ಮ ಇಲ್ಲೇ ಹೋಗೈತೆ ನೋಡಿ, ಇಲ್ಲಿ ಚಪ್ಪಲಿ ಬಿಚ್ಚಿಬಿಟ್ಟು ಅವನು ಹೊಸ ಶೂ ಹಾಕಿ ಅಂತ ಹಾಕಿಸ್ಕೊಂತವನೆ. ಇಷ್ಟು ದೊಡ್ಡ ಶೂ ಮಗನೇ ಇದು ನಿನಗೆ, ಚಿಕ್ಕದು ಬೇಕು ನಿನಗೆ, ಇಷ್ಟು ದೊಡ್ಡದಾಗುತ್ತಾ? ನೀನು ಹೇಳಿದ್ ಕೇಳಲ್ಲ. ಎಲ್ಲಾಯ್ತು ಮಗನೇ? ನನ್ನ ಮಗ ನೋಡಿ ಬೆಳಗ್ಗೆ ನನ್ನ ಜೊತೆನೇ ಎದ್ದು ಬಿಡ್ತಾನೆ. ನನ್ನ ಪಕ್ಕನೂ ಮಲಗ್ತಿಲ್ಲ ನನ್ನ ಮಗ. ಅಲ್ಲಿ ಊರಿಂದ ಬಂದ್ಮೇಲೆ ನನ್ನ ಪಕ್ಕ ರಾತ್ರಿ ಮಲಗಿರ್ತಾನೆ, ಬೆಳಗ್ಗೆ ನೋಡೋದ್ರೊಳಗೆ ಅವ್ರ ಅಜ್ಜಿ ಹುಡಿಕೊಂಡು ಹೋಗೇ ಇರ್ತಾನೆ. ಹಂಗಾಗ್ಬಿಟ್ಟಿದೆ. ಬೆಳಗ್ಗೆ ಎದ್ದಿದ ತಕ್ಷಣ ರೊಟ್ಟಿ ಮಾಡ್ತಿದ್ದೆ, ಬಂದ್ಬಿಟ್ಟು ರೊಟ್ಟಿ ಕೇಳಿತು. ರೊಟ್ಟಿ ಬೆಂಡೆಕಾಯಿ ಪಲ್ಯ ಹಾಕೊಟ್ಟೆ, ಹೋಗು ಸೋಫಾ ಮೇಲೆ ಕೂತ್ಕೊಂಡು ತಿನ್ನು ಅಂತ ಹೇಳಿ. ಅವ್ರ ಅಜ್ಜನ್ ನೋಡಿದ್ನಲ್ಲ, ಅಜ್ಜನ್ ಕೊಡ್ತಾ ಇದೆ, ತಗೊಳ್ಳಿ ತಿನ್ನಿ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಕೂಡ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಆನಂತರ ನಾನು ತಿಂಡಿಗೆ ರೆಡಿ ಮಾಡಿದ್ದೆ. ತಿಂಡಿ ತಿಂತಿದ್ದೆ, ರೊಟ್ಟಿ ಬೆಂಡೆಕಾಯಿ ಪಲ್ಯ. ಸ್ನ್ಯಾಕ್ಸಿಗೆ ಚಿಪ್ಸ್ ಹಾಕಿದ್ದೀನಿ, ಅಂದರೆ ಈಗ ಹಣ್ಣೆಲ್ಲ ತಿನ್ನಕ್ಕೆ ಚೆನ್ನಾಗಲ್ಲ ಈ ಚಳಿಲಿ, ಹಾಗಾಗಿ ಖಾರ ಆಗಿರಲಿ ಅಂತ ಹೇಳ್ಬಿಟ್ಟು. ಹಾಗೆ ಮಗಳಿಗೆ ಮಧ್ಯಾಹ್ನ ಊಟಕ್ಕೆ ಪ್ಯಾಕ್ ಮಾಡಿ ನಾವು ಕೊಡೋ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಷ್ಟೊಳಗೆ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಮಕ್ಕಳು ಸೈಕಲ್ ಹೊಡಿತೀವಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಅಂದರೆ ನನ್ನ ಮಗ ಸೈಕಲ್ ಹೊರಗಡೆ ಇಟ್ಟಿರ್ತೀವಲ್ಲ, ನೋಡಿದ ತಕ್ಷಣ ಸೈಕಲ್ ಅನ್ನುತ್ತೆ. ಹಾಗಾಗಿ ಹೊರಗಡೆ ಒಂದು ರೌಂಡ್ ಓಡಿಸ್ಕೊಂಡ್ಬಿಟ್ಟು ಬರೋಣ, ಪಾಪ ಇನ್ನು ನಾಳೆ ಹೊರಟ್ಬಿಡುತ್ತಲ್ವ ಕಲಾರಿಗೆ ಅಂತ ಹೇಳ್ಬಿಟ್ಟು ಸೈಕಲ್ ಓಡ್ಸಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಅದು ಖುಷಿ, ಅದ್ರ ಸೈಕಲ್ಲೇ ಅದು ಖುಷಿ. ಆ ಕಡೆಗೆ ತಿರುಗು ನೋಡ್ತಿಲ್ಲ. ಲಿಫ್ಟ್ ಹತ್ರ ಬಂದಿದ ತಕ್ಷಣ ಈ ತರ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡುತ್ತೆ. ಖುಷಿ ನೋಡಕ್ಕೇನೆ ಚಂದ ಏನೋ ಒಂಥರ. ಹಾಗೆ ಸೈಕಲ್ ಎಲ್ಲ ಓಡಿಸಿ ಒಂದು ರೌಂಡು ಬಂದಾಯ್ತು. ಮತ್ತೆ ಅಲ್ಲಿಂದ ಬರುವಾಗ್ಲೂ ಅಷ್ಟೇ ಸೈಕಲ್ ಎತ್ತಾಡುವಾಗ ಅವ್ನ ಸೈಕಲ್ ಜೊತೆನೇ ಇರ್ಬೇಕು, ಹಿಂದೆ ಮುಂದೆ ಸುತ್ತಾ ಇರುತ್ತೆ. ಪಾಪ ನೀವು ಮುತ್ಕೊಡು, ಅಕ್ಕ ಮುತ್ಕೊಡು ಬಂದೆ. ಹಾಗೆ ಮಗಳು ಕೂಡ ಸ್ಕೂಲಿಗೆ ಹೊರಟ್ಲು. ಸೈಕಲ್ ಎಲ್ಲ ಓಡಿಸ್ಬಿಟ್ಟು ಅಮ್ಮ ಮುದ್ದೆಗೆ ಮಧ್ಯಾಹ್ನಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅಮ್ಮ ಬಂದಾಗ ಮಾತ್ರ ಮುದ್ದೆ ಮಾಡೋದು, ಇಲ್ಲಾಂದ್ರೆ ನಾವು ಮಾಡೋದೇ ಇಲ್ಲ. ಹಾಗೆ ಇವತ್ತು ಅಮ್ಮನೂ ಕೂಡ ಪಪ್ಪ ಅಮ್ಮ ಊರಿಗೆ ಹೊರಡ್ತಾ ಇದ್ದಾರಲ್ವಾ, ಸೊ ಹಾಗಾಗಿ ಅಮ್ಮ ಪೂಜೆ ಮಾಡಿ ಹೊರಡ್ತಾ ಇದ್ದಾರೆ. ಸ್ವಲ್ಪ ಬೇಜಾರನ್ನು ಕೂಡ ಆಗ್ತಾ ಇದೆ. ಇನ್ನು ಮಗ ಇರ್ತಾನಲ್ಲ, ಅವಾಗ ಹೋಗ್ಬೋದು ಅಂತ ಏನೋ ಒಂಥರ ಖುಷಿ ನನಗೆ. ಇವಾಗ ಊರಿಗೆ ಹೋಗ್ತಾ ಇದ್ದಾರೆ. ಆಕ್ಚುಲಿ ಸೈಕಲ್ ಸಂಜೆ ಹಾಕ್ತಿವಿ, ಅದು
ಬೆಳಗ್ಗೆ ಹಾಸನ ರೀಚ್ ಆಗುತ್ತೆ, ಬಟ್ ಅವ್ನು ಈಗಲೇ ಬೇಕು ಅಂತ ಅವ್ನು ಹೋಗ್ತಾ ಇದೀನಿ ಅಂತ ಫೀಲ್ ಇಲ್ಲ, ಶೇಕ್ ಬಿಟ್ಟು ಹೋಗ್ತಾ ಇದೀನಿ ಅಂತ ಫೀಲ್. ಬರುವಾಗ ಕೂಡ ಬಸ್ಸಿಗೆ ಬಂದಿದ್ರು, ಇವಾಗ ಬಸ್ಸಿಗೆ ಬಿಟ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು.